ನಮಸ್ಕಾರ ವೀಕ್ಷಕರೇ. ಇಡೀ ಭಾರತವೇ ಬೆಚ್ಚಿ ಬೀಳಿಸುವಂತ ಘಟನೆಗಳು ಬಂಗಾಳದಲ್ಲಿ ನಡೀತಾ ಇದೆ. ಇನ್ನೂ ಸರ್ಕಾರಿ ಅಧಿಕಾರಿಗಳನ್ನ ಮಮತಾ ಸರ್ಕಾರ ಬೆಂಬಲಿತ ದುಷ್ಕರ್ಮಿಗಳು ಅಡ್ಡಗಟ್ಟಿರೋ ಪ್ರಕರಣ ನಡೆದು ದಿನ ಕಳೆದಿಲ್ಲ. ಅಷ್ಟರಲ್ಲಾಗ್ಲೇ ಟಿಎಂಸಿ ಗೂಂಡಾಗಳು ಮನೆ ಮನೆಗೆ ಹೋಗಿ ಜನರನ್ನ ಹೆದರಿಸ್ತಾ ಇರೋ ವಿಡಿಯೋಗಳು ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ. ವಿಡಿಯೋದಲ್ಲಿ ಗೂಂಡಾಗಳು ಯಾವ ಮಾತನ್ನ ಹೇಳಿ ಜನರನ್ನ ಹೆದರಿಸ್ತಾ ಇದ್ದಾರೆ ಅನ್ನೋದು ಕೂಡ ರಿವೀಲ್ ಆಗಿದೆ. ಇನ್ನೊಂದೆಡೆ ದೇಶದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಒಂದು ರಾಜ್ಯದಲ್ಲಿ ಸರಿಯಾದ ಎಲೆಕ್ಷನ್ ನಡೆಸೋದಕ್ಕೆ ದೊಡ್ಡ ಮಟ್ಟದಲ್ಲಿ ಸೆಕ್ಯೂರಿಟಿ ನೇಮಕ ಮಾಡಲಾಗ್ತಾ ಇದೆ. ಬರೋಬ್ಬರಿ 2400 ಸಿಎಪಿಎಫ್ ಕಂಪನಿಗಳು ಅಖಾಡಕ್ಕೆ ಇಳಿದಿದ್ದು ಅತ್ಯಂತ ಟೈಟ್ ಸೆಕ್ಯೂರಿಟಿ ನಡುವೆ ಈ ಬಾರಿ ಚುನಾವಣೆ ನಡೆಸೋದಕ್ಕೆ ಮುಂದಾಗಿದ್ದಾರೆ. ಮತ್ತೊಂದೆಡೆ ನಿವೃತ್ತ ಜಡ್ಜ್ಗಳಿಗೆ ಪ್ರಾಣ ಬೆದರಿಕೆ ಕೇಸನ್ನ ಎಲೆಕ್ಷನ್ ಕಮಿಷನ್ ಎನ್ಐಎಗೆ ವಹಿಸಿದ್ದು ಬಂಗಾಳಕ್ಕೆ ಸೆಂಟ್ರಲ್ ಏಜೆನ್ಸಿಗಳು ಕಾಲಿಟ್ಟಿವೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಭಾರತದ ಎಲೆಕ್ಷನ್ ಇತಿಹಾಸದಲ್ಲಿ ಈ ಬಾರಿ ಹಲವು ರೀತಿಯ ಘಟನೆಗಳು ನಡೆಯೋದಕ್ಕೆ ಬಂಗಾಳ ವೇದಿಕೆಯಾಗೋ ಸಾಧ್ಯತೆ ಇದೆ. ಸುಮ್ನೆ ಮಮತಾ ಮೇಲೆ ಗೂಂಡಾಗಿರಿ ಆರೋಪ ಮಾಡ್ತಾ ಇರೋದಲ್ಲ, ಅವರ ಅಧಿಕಾರದಲ್ಲಿ ಬಂಗಾಳದ ನೆಲ ರಕ್ತವನ್ನೇ ನೋಡ್ತಾ ಇದೆ ಅನ್ನೋದು ದಿನ ದಿನಕ್ಕೂ ನಿಜವಾಗ್ತಾ ಇದೆ. ಸಂವಿಧಾನದ ಅಡಿಯಲ್ಲಿ ಒಂದು ಪ್ರಕ್ರಿಯೆ ನಡೆಯುವಾಗ ಇಷ್ಟೊಂದೆಲ್ಲ ದಾಂಧಲೆ ಆದ್ರೆ ಮೊದಲು ರಾಷ್ಟ್ರಪತಿ ಆಡಳಿತ ತನ್ನಿ ಅನ್ನೋದನ್ನ ಜನರು ಹೇಳ್ತಾರೆ. ಬಹುಶಃ ಈ ಎಲೆಕ್ಷನ್ ಅದಕ್ಕೂ ದಾರಿ ಮಾಡಿಕೊಡ್ಬಹುದು. ಕೇಂದ್ರ ಸರ್ಕಾರ ಹಾಗೂ ಎಸ್ಐಆರ್ಗೆ ಕೇರಳ ಹಾಗೂ ತಮಿಳುನಾಡಿನಲ್ಲೂ ಕೂಡ ವಿರೋಧ ಬಂತು. ಆದ್ರೆ ಯಾರು ಕೂಡ ಈ ಮಟ್ಟಕ್ಕೆ ಇಳಿದು ಮಾರಾಮಾರಿ ಮಾಡ್ಲಿಲ್ಲ. ಸ್ವಲ್ಪ ದಿನ ಕೂಗಾಡಿದ್ರು, ನಂತರದಲ್ಲಿ ಈ ಪ್ರಕ್ರಿಯೆಯಲ್ಲಿ ಸಮಸ್ಯೆ ಇಲ್ಲ ಅಂತ ಸುಮ್ನಾದ್ರು. ಆದ್ರೆ ಈಗ ಎಸ್ಐಆರ್ ವಿರೋಧದ ಜೊತೆಗೆ ಮಾಮೂಲಿ ಗೂಂಡಾಗಿರಿಗಳಿಗೂ ಕೂಡ ಚಾಲನೆ ಸಿಕ್ಕಿದೆ. ಟಿಎಂಸಿ ಕಾರ್ಯಕರ್ತರು ಅರ್ಥಾತ್ ದುಷ್ಕರ್ಮಿಗಳು ಮನೆ ಮನೆಗೆ ಹೋಗಿ ಮತದಾರರನ್ನ ಹೆದರಿಸ್ತಾ ಇರೋ ವಿಡಿಯೋ ಈಗ ಎಲ್ಲರಲ್ಲೂ ಆತಂಕವನ್ನ ಸೃಷ್ಟಿಸ್ತಾ ಇದೆ. ವಿಡಿಯೋದಲ್ಲಿ ಮಮತಾ ಬ್ಯಾನರ್ಜಿ ಪಕ್ಷದ ನಾಯಕ ಮನೆಯೊಂದರ ಮುಂದೆ ನಿಂತು ಆ ಮನೆಯ ಹೆಂಗಸಿಗೆ ವಾರ್ನಿಂಗ್ ಕೊಡ್ತಾ ಇದ್ದಾನೆ. ನೀವ್ಯಾರು ಕಮಲದ ಗುರುತಿಗೆ ವೋಟ್ ಹಾಕಬಾರದು. ಒಂದು ವೇಳೆ ನೀವು ವೋಟ್ ಹಾಕೋದಕ್ಕೆ ಹೋಗುವಾಗ ಜಾಸ್ತಿ ಜನರು ಸೇರಿದ್ರು, ಗುಂಪು ಗುಂಪಾಗಿ ಗಲಾಟೆ ನಡೀತಾ ಇತ್ತು ಅಂದ್ರೆ ನೀವು ವೋಟ್ ಹಾಕೋದಕ್ಕೆ ಹೋಗ್ಲೇಬೇಡಿ, ಮನೆಯಲ್ಲೇ ಇರಿ. ನಾವು ನಿಮಗೆ ಸ್ವೀಟ್ ಬಾಕ್ಸ್ ಅನ್ನ ತಂದು ಕೊಡ್ತೀವಿ. ಈ ಬಾರಿ ಯಾವ ವೋಟ್ ಕೂಡ ನಮ್ಮ ಎದುರಾಳಿಗಳಿಗೆ ಬೀಳಬಾರದು. ಟಿಎಂಸಿಗೆ ಸಪೋರ್ಟ್ ಮಾಡಿ ಗೆಲ್ಲಿಸಿದ್ರೆ 24 ಗಂಟೆಗಳ ಕಾಲ ನಿಮ್ ಜೊತೆಗೆ ಇರ್ತೀವಿ. ಅದಕ್ಕೆ ಯಾರೆಲ್ಲ ನಮ್ಮ ಪಕ್ಷಕ್ಕೆ ವೋಟ್ ಹಾಕ್ತಾರೋ ಅವರು ಮಾತ್ರ ಈ ಬಾರಿ ವೋಟ್ ಮಾಡ್ಬೇಕು. ಉಳಿದವರು ಮನೆಯಲ್ಲಿ ಸೈಲೆಂಟ್ ಆಗಿರ್ಬೇಕು. ಯಾವುದೇ ವೋಟ್ ವೇಸ್ಟ್ ಆಗ್ಬಾರ್ದು ಅಂತ ಎಚ್ಚರಿಕೆ ಕೊಟ್ಟಿದ್ದಾನೆ. ಅಷ್ಟೇ ಅಲ್ಲದೆ ಈ ಬಾರಿ ಯಾವ ಮನೆಯಿಂದ ಯಾರು ಬಂದು ವೋಟ್ ಹಾಕ್ತಾರೆ ಅನ್ನೋದನ್ನ ಗಮನಿಸ್ತಾ ಇರ್ತೀವಿ. ನಮ್ಮ ಕ್ಯಾಮೆರಾಗಳು ಸದಾ ಆನ್ ಇರುತ್ತೆ, ಲೈವ್ ಅಲ್ಲೇ ಕೂತು ಎಲ್ಲರನ್ನು ವಾಚ್ ಮಾಡ್ತಾ ಇರ್ತೀವಿ ಅಂತ ವಾರ್ನಿಂಗ್ ಕೊಟ್ಟಿದ್ದಾನೆ. ಈ ಘಟನೆ ನಡೆದಿರೋದು ಮಮತಾ ವೋಟ್ ಬ್ಯಾಂಕ್ ಜಾಸ್ತಿ ಇರೋ ಮುರ್ಷಿದಾಬಾದ್ ನಲ್ಲಿ ಬಹರಾಂಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಇದು ನಡೆದಿದೆ ಅಂತ ವರದಿಯಾಗಿದೆ. ಅಂದಹಾಗೆ ಜನರನ್ನ ಈ ರೀತಿ ಹೆದರಿಸ್ತಾ ಇರೋ ದುಷ್ಕರ್ಮಿಯ ಹೆಸರು ರಾಜು ಮೊಂಡಲ್ ಅಂತ. ಈ ವಿಡಿಯೋವನ್ನ ಅರಂಬಾಗ್ ಟಿವಿಯ ಪತ್ರಕರ್ತರಾದ ಶಫೀಕುಲ್ ಇಸ್ಲಾಂ ಎನ್ನುವವರು ಪೋಸ್ಟ್ ಮಾಡಿದ್ದಾರೆ. ಈ ಬಗ್ಗೆ ಓಪಿ ಇಂಡಿಯಾ ಸಂಸ್ಥೆ ವರದಿ ಮಾಡಿದೆ ಹಾಗೂ ಅದನ್ನೇ ನಾವು ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದ್ದೀವಿ. ಈ ವಿಡಿಯೋವನ್ನ ನಾವು ನೇರವಾಗಿ ಪೋಸ್ಟ್ ಮಾಡೋದಕ್ಕೆ ಸಾಧ್ಯವಿಲ್ಲ. ಅದರಿಂದ ಚಿತ್ರದಲ್ಲಿ ಕಾಣಿಸ್ತಾ ಇರೋ ಚಾನೆಲ್ಗೆ ಹೋದ್ರೆ ನೀವು ಈ ವಿಡಿಯೋವನ್ನ ನೋಡಬಹುದು. ಬಂಗಾಳದ ಸತ್ಯಾಸತ್ಯತೆ ಏನು ಅನ್ನೋದು ನಿಮಗೂ ದರ್ಶನವಾಗುತ್ತೆ. ಇದನ್ನು ನೋಡಿದ್ಮೇಲೆ ಹೇಗೆ ಬಂಗಾಳದಲ್ಲಿ ಮಮತಾ 3 ಬಾರಿ ಸಿಎಂ ಆದ್ರು, ಹಾಗೆ ಯಾವ ಕಾರಣಕ್ಕೆ ಜನರು ಮಮತಾರನ್ನ ಕೆಟ್ಟ ಭಾಷೆಯಲ್ಲಿ ನಿಂದಿಸಿ ಬೈತಾ ಇದ್ದಾರೆ ಅನ್ನೋದಕ್ಕೆ ಕ್ಲಾರಿಟಿ ಸಿಗ್ತಾ ಇದೆ. ಈ ಹಿಂದೆ ಬಿಜೆಪಿಗೆ ವೋಟ್ ಹಾಕಿದ್ರೆ ಮಹಿಳೆಯರನ್ನ ವಿಧವೆ ಮಾಡ್ತೀವಿ ಅನ್ನೋ ರೀತಿ ಬೆದರಿಕೆಗಳು ಬಂಗಾಳದಲ್ಲಿ ಇತ್ತು. ಟಿಎಂಸಿ ಆ ಕೆಲಸವನ್ನೂ ಮಾಡ್ತಾ ಇತ್ತು ಅನ್ನೋ ಬಗ್ಗೆ ಒಂದು ವಿಡಿಯೋವನ್ನ ಮಾಡಿದ್ವಿ. ಆ ವಿಚಾರವನ್ನ ಎಂಪಿ ಒಬ್ಬರು ಮಾಧ್ಯಮದ ಮುಂದೆ ಬಿಚ್ಚಿಟ್ಟಿದ್ರು ಅನ್ನೋದನ್ನ ಹೇಳಿದ್ವಿ. ಈಗ ನೇರವಾಗಿ ಈ ವಿಡಿಯೋದಲ್ಲಿ ಸತ್ಯ ದರ್ಶನ ಆಗಿರೋದ್ರಿಂದ ಮಮತಾ ಅನ್ನೋ ಲೇಡಿ ಸಿಎಂ ಗೂಂಡಾಗಿರಿ ಮಾಡ್ಕೊಂಡೇ ಗೆಲ್ತಾ ಬಂದಿದ್ದಾರೆ ಅನ್ನೋ ಆರೋಪಕ್ಕೆ ಮತ್ತಷ್ಟು ಪುಷ್ಟಿಗಳು ಸಿಗ್ತಾ ಇದೆ. ಡಾಕ್ಟರ್ ಅಂಬೇಡ್ಕರ್ ಸಂವಿಧಾನಕ್ಕೆ, ಭಾರತದ ಕಾನೂನಿಗೆ ವಿರುದ್ಧವಾಗಿ ಗೆದ್ದು ಬರ್ತಾ ಇರೋ ಇಂಥ ನಾಲಾಯಕರು ಊರಿಗೆಲ್ಲ ಬುದ್ಧಿ ಹೇಳ್ತಾರೆ ಅನ್ನೋದೇ ನಮ್ಮ ದೇಶ ತಲೆ ತಗ್ಗಿಸೋ ವಿಚಾರ. ಇದನ್ನು ನೋಡಿದ್ಮೇಲೆ ಮಮತಾ ವೋಟ್ಗೋಸ್ಕರ ಬಾಂಗ್ಲಾ ಅಕ್ರಮ ವಲಸಿಗರನ್ನ ಒಳಗೆ ಬಿಟ್ಕೊಂಡಿರೋದ್ರಲ್ಲಿ ಅಚ್ಚರಿಯೇ ಇಲ್ಲ ಅಂತ ಜನರು ಮಾತಾಡೋ ಹಾಗಾಗಿದೆ. ಇನ್ನು ಯಾಕೆ ಮುರ್ಷಿದಾಬಾದ್ ನಲ್ಲಿ ಈ ರೀತಿ ಮಾಡ್ತಾ ಇದ್ದಾರೆ, ಅಲ್ಲಿರೋ ಮುಕ್ಕಾಲ್ವಾಸಿ ಜನರು ಅಕ್ರಮ ಬಾಂಗ್ಲಾ ವಲಸಿಗರು ಹಾಗೂ ಮಮತಾ ವೋಟ್ ಬ್ಯಾಂಕ್ ಈ ರೀತಿ ಹೆದರಿಸೋ ಅವಶ್ಯಕತೆ ಇತ್ತ ಅಂತ ಕೇಳಿದ್ರೆ ಈ ಬಾರಿ ಮುರ್ಷಿದಾಬಾದ್ ಮಮತಾ ಟೆನ್ಷನ್ ಅನ್ನ ಹೆಚ್ಚಿಸ್ತಾ ಇದೆ. ಅಲ್ಲಿ ಬಾಬ್ರಿ ಮಸೀದಿ ಕಟ್ಟೋ ಸಲುವಾಗಿ ಖ್ಯಾತೆ ತೆಗೆದು ಟಿಎಂಸಿಯಿಂದ ಹೊರಬಂದಿರೋ ಹುಮಾಯೂನ್ ದೊಡ್ಡ ಮಟ್ಟದಲ್ಲಿ ಟಿಎಂಸಿ ಮತದಾರರನ್ನ ಎಳೆದುಕೊಂಡಿದ್ದಾರೆ. ನಮ್ಮ ಧರ್ಮದ ನಾಯಕ ಇರುವಾಗ ಮಮತಾ ಯಾಕೆ ಅಂತ ಅವರೆಲ್ಲ ಕಂಪ್ಲೀಟ್ ಆಗಿ ಟರ್ನ್ ಆಗಿದ್ದಾರೆ. ಅಲ್ಲಿನ ಕ್ಷೇತ್ರಗಳನ್ನ ಗೆಲ್ಲಬೇಕು ಅಂದ್ರೆ ಮಮತಾಗೆ ಹಿಂದೂಗಳೇ ದೊಡ್ಡ ಮಟ್ಟದಲ್ಲಿ ವೋಟ್ ಹಾಕ್ಬೇಕು. ಹಿಂದೂಗಳೆಲ್ಲರೂ ಟಿಎಂಸಿಗೆ ವೋಟ್ ಹಾಕೋದಿಲ್ಲ, ಬಿಜೆಪಿ ಕಡೆ ಹೋಗ್ತಾರೆ ಅನ್ನೋದು ವಾಸ್ತವ. ಆದ್ರಿಂದ ಯಾವೆಲ್ಲಾ ಮನೆಗಳಲ್ಲಿ ಬಿಜೆಪಿಗೆ ವೋಟ್ ಹಾಕ್ತಾರೆ ಅನ್ನೋ ಅನುಮಾನ ಇದೆಯೋ ಅವರನ್ನೆಲ್ಲ ಹೆದರಿಸಿ ಬೆದರಿಸಿ ಸೈಲೆಂಟ್ ಮಾಡೋದು ಅಲ್ಲದೆ ಈ ಬಾರಿ ಮಾಮೂಲಿ ವೋಟ್ ಬ್ಯಾಂಕ್ ಕೂಡ ಕೈ ತಪ್ಪೋದ್ರಿಂದ ಎಲ್ಲರನ್ನೂ ಹೆದರಿಸಿ ಗೆಲ್ಲೋ ಪ್ಲಾನ್ ಮಾಡ್ತಾ ಇದ್ದಾರೆ ಎನ್ನಲಾಗಿದೆ.
ಇನ್ನು ಎಲೆಕ್ಷನ್ ಅಧಿಕಾರಿಗಳ ಮೇಲೆ ಹಲ್ಲೆ ಯತ್ನ ಜೀವಂತ ಆಗಿರೋ ಹೊತ್ತಲ್ಲೇ ಟಿಎಂಸಿ ಕಾರ್ಯಕರ್ತರು ಮೇಲಿಂದ ಮೇಲೆ ತಪ್ಪುಗಳನ್ನ ಮಾಡ್ತಾನೆ ಇದ್ದಾರೆ. ಇಷ್ಟು ದಿನ ಮಮತಾ ಎಸ್ಐಆರ್ ನಲ್ಲಿ ಒರಿಜಿನಲ್ ವೋಟ್ಗಳನ್ನ ಡಿಲೀಟ್ ಮಾಡಲಾಗಿದೆ ಅಂತ ಆಧಾರವಿಲ್ಲದ ಸುಳ್ಳು ಆರೋಪ ಮಾಡ್ತಾ ಬಂದ್ರು. ಈಗ ಅದರಿಂದ ಯಾವುದೇ ಲಾಭ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದ್ದ ಹಾಗೆ ಹೊಸ ಆರೋಪವನ್ನ ಶುರು ಮಾಡಿದ್ದಾರೆ. ಹೊರಗಿನವರನ್ನೆಲ್ಲ ವೋಟರ್ ಲಿಸ್ಟ್ ನಲ್ಲಿ ಸೇರಿಸಲಾಗಿದೆ ಅಂತ ಗಲಾಟೆ ಮಾಡ್ತಾ ಇದ್ದಾರೆ. ಇದೇ ನೆಪ ಇಟ್ಕೊಂಡು ಎಲೆಕ್ಷನ್ ಕಮಿಷನ್ ಕಚೇರಿ ಮುಂದೆ ದೊಡ್ಡ ಪ್ರತಿಭಟನೆ ಮಾಡಿದ್ದಾರೆ. ಬ್ಯಾರಿಕೇಡ್ ಗಳನ್ನ ಎಳೆದಾಡಿ ದಾಂಧಲೆ ಎಬ್ಬಿಸೋದಕ್ಕೆ ಪ್ರಯತ್ನಿಸ್ತಾ ಇರೋ ವಿಡಿಯೋ ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ. ಪೊಲೀಸರು ಅವರನ್ನ ತಡೆಯೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ರು. ತಳ್ಳಾಟ ನೂಕಾಟ ಮುಂದುವರೆದಿದೆ. ಯಾಕೆ ಲಾಠಿ ಚಾರ್ಜ್ ಮಾಡ್ತಾ ಇಲ್ಲ ಅಂತ ಕೇಳಿದ್ರೆ ಸರ್ಕಾರ ಮಮತಾರದ್ದು, ಪೊಲೀಸರು ಮಮತಾ ಕಡೆಯವರು, ಹೋರಾಟ ಮಾಡ್ತಾ ಇರುವವರು ಟಿಎಂಸಿ ಕಾರ್ಯಕರ್ತರು. ಅಂದ್ಮೇಲೆ ಲಾಠಿ ಚಾರ್ಜ್ ಹೇಗೆ ಸಾಧ್ಯ ಅನ್ನೋದು ಜನರ ಪ್ರಶ್ನೆ. ಇನ್ನು ಅಧಿಕಾರಿಗಳನ್ನ ಒತ್ತೆಯಾಳು ಮಾಡಿಕೊಂಡಿದ್ದಕ್ಕೆ ಮಮತಾ ಸರ್ಕಾರದ ವಿರುದ್ಧ ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿದ್ದನ್ನ ನೋಡಿದ್ರಿ. ಇದರಿಂದ ಮಮತಾಗೆ ನೆಗೆಟಿವ್ ಆಗಿದೆ ಅನ್ನೋ ಚರ್ಚೆ ಕೂಡ ನಡೀತು. ಆದ್ರೆ ಮಮತಾ ಯಾವ ಲೆವೆಲ್ಗೆ ಕ್ರಿಮಿನಲ್ ಮೈಂಡ್ ಹೊಂದಿದ್ದಾರೆ ಅಂದ್ರೆ ಈ ಘಟನೆ ಬೆನ್ನಲ್ಲೇ ಪ್ರತಿಕ್ರಿಯೆ ನೀಡೋ ಅವರು ಗೇರಾವ್ ಹಾಕಿದ್ಯಾರು, ಅಧಿಕಾರಿಗಳಿಗೆ ತೊಂದರೆ ಕೊಟ್ಟಿದ್ಯಾರು ಅನ್ನೋದು ನಂಗೆ ಗೊತ್ತೇ ಇಲ್ಲ. ಅಲ್ಲದೆ ಈಗ ನನ್ನ ಬಳಿ ಯಾವುದೇ ಪವರ್ ಕೂಡ ಇಲ್ಲ. ಇದೆಲ್ಲವನ್ನ ನೋಡ್ತಾ ಇದ್ರೆ ರಾಜ್ಯದಲ್ಲಿ ಪ್ರೆಸಿಡೆಂಟ್ ರೂಲ್ ತರಿಸೋದಕ್ಕೆ ಬಿಜೆಪಿನೇ ಇದೆಲ್ಲ ಮಾಡ್ತಾ ಇರುವಂತೆ ಕಾಣಿಸ್ತಾ ಇದೆ ಅಂತ ಹೇಳಿದ್ದಾರೆ. ಎಲೆಕ್ಷನ್ ಹಿನ್ನೆಲೆ ಸಾಂವಿಧಾನಿಕವಾಗಿ ಮಮತಾ ಹುದ್ದೆಗಳಿಗೆ ರಾಜೀನಾಮೆ ನೀಡಿದ್ದಾರೆ ಅನ್ನೋದು ವಾಸ್ತವ. ಆದ್ರೆ ಅದನ್ನ ಈ ರೀತಿ ತಿರುಗಿಸಿ ಕಥೆಯನ್ನೇ ಉಲ್ಟಾ ಮಾಡ್ತಾ ಇದ್ದಾರೆ ಅನ್ನೋದು ಎಲ್ಲರಲ್ಲೂ ಆತಂಕಕ್ಕೆ ಕಾರಣವಾಗ್ತಾ ಇದೆ. ಇಷ್ಟೆಲ್ಲ ಆದ್ಮೇಲೆ ಈ ಬಾರಿ ಎಲೆಕ್ಷನ್ ಹೇಗೆ ನಡೀಬಹುದು ಅನ್ನೋ ಚಿತ್ರಣ ಆಲ್ರೆಡಿ ಜನರ ಕಣ್ಮುಂದೆ ಬಂದಿರುತ್ತೆ. ಇದೇ ಕಾರಣಕ್ಕೆ ಈಗ ಬರೋಬ್ಬರಿ 200 ಹೆಚ್ಚುವರಿ ಸಿಎಪಿಎಫ್ ಕಂಪನಿಗಳು ಬಂಗಾಳಕ್ಕೆ ಬಂದು ಇಳಿದಿವೆ. ಟೋಟಲ್ ಆಗಿ 2400 ಸಿಎಪಿಎಫ್ ಕಂಪನಿಗಳು ಈ ಬಾರಿ ಚುನಾವಣೆಯಲ್ಲಿ ಕಾರ್ಯನಿರ್ವಹಿಸಲಿವೆ. ಭಾರತದ ಇತಿಹಾಸದಲ್ಲೇ ಇಷ್ಟು ದೊಡ್ಡ ಸೆಕ್ಯೂರಿಟಿ ಜೊತೆ ಚುನಾವಣೆ ನಡೀತಾ ಇರುವುದು ಇದೇ ಮೊದಲು. ಇದಕ್ಕೆ ಕಾರಣರಾದ ಖ್ಯಾತಿ ಕುಮಾರಿ ಮಮತಾ ಬ್ಯಾನರ್ಜಿಗೆ ಸಲ್ಲುತ್ತೆ. ಕಳೆದ ಎಲೆಕ್ಷನ್ ನಲ್ಲಿ ಆಗಿರೋ ರೀತಿ ಯಾವುದೇ ಗಲಭೆ ಆಗೋದಕ್ಕೆ ಬಿಡಬಾರದು ಅಂತ ಎಲೆಕ್ಷನ್ ಕಮಿಷನ್ ಪಣ ತೊಟ್ಟಿದೆ. ವೋಟಿಂಗ್ ದಿನ ಗಲಾಟೆ ಮಾಡ್ತೀವಿ ಅನ್ನೋದನ್ನ ಮಮತಾ ಈಗಾಗಲೇ ಹೇಳೋದಕ್ಕೆ ಶುರು ಮಾಡಿದ್ದಾರೆ. ಆದ್ರಿಂದ ಗಲಾಟೆ ನಡೆಯೋದು ಗ್ಯಾರಂಟಿ. ಅದನ್ನ ಹೇಗೆ ಕಂಟ್ರೋಲ್ ಮಾಡ್ತಾರೆ ಅನ್ನೋದು ಎಲ್ಲರ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಅಲ್ಲದೆ 2024 ಲೋಕಸಭಾ ಎಲೆಕ್ಷನ್ ಟೈಮ್ನಲ್ಲೂ ಇವಿಎಂಗಳನ್ನ ಚರಂಡಿಗೆ ಎಸೆದಿದ್ದ ಫೋಟೋ ವೈರಲ್ ಆಗಿತ್ತು. ಬಿಜೆಪಿಗೆ ಹೆಚ್ಚು ವೋಟ್ ಬಿದ್ದಿದ್ದ ಬೂತ್ಗಳಿಂದ ಎಸೆದಿದ್ದಾರೆ ಅನ್ನೋ ಆರೋಪ ಇತ್ತು. ಆದ್ರಿಂದ ಈ ಬಾರಿ ಎಲ್ಲಾ ರೀತಿಯಲ್ಲೂ ಕಣ್ಗಾವಲನ್ನ ಹೆಚ್ಚಿಸಲಾಗಿದೆ. ಇಷ್ಟೆಲ್ಲ ಆಗಿರುವಾಗ ಒಂದು ವಿಷಯ ಇನ್ನೂ ಬಾಕಿ ಇದೆ. ಅದೇನಂದ್ರೆ ಕಳೆದ 2 ಎಲೆಕ್ಷನ್ ಹೊತ್ತಲ್ಲಿ ಮಮತಾಗೆ ಗಾಯಗಳಾಗಿದ್ವು. ವೀಲ್ ಚೇರ್ ಮೇಲೆ ಬಂದು ಸಿಂಪತಿ ಗಿಟ್ಟಿಸ್ಕೊಂಡಿದ್ರು. ಈ ಬಾರಿ ಇಲ್ಲಿಯ ತನಕ ಅದು ನಡೆದಿಲ್ಲ. ಅದರಿಂದ ದೊಡ್ಡ ಮಟ್ಟದಲ್ಲಿ ಏನಾದ್ರೂ ಪ್ಲಾನ್ ಮಾಡ್ಕೊಂಡಿದ್ದಾರಾ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.